ಮಾನ್ಯ ಪ್ರಧಾನಮಂತ್ರಿಗಳು ಕರ್ನಾಟಕದ ಜನತೆಗೆ ಚೊಂಬು ಕೊಟ್ಟಿದ್ದಾರೆ. ನಾನಿವತ್ತು ಚೊಂಬು ತೋರಿಸಿದ್ರೆ ಅವ್ರಿಗೆ ಭಯ ಆಗ್ತಾ ಇದೆ. ಸೊ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಭಯ ಪಡಿಸ್ಬೇಕಂದ್ರೆ ಚೊಂಬನ್ನು ತೋರಿಸ್ಬೇಕು. ರಾಜ್ಯದ ಯುವಕರಿಗೆ, ಕರ್ನಾಟಕದ ಯುವಕರಿಗೆ 2 ಕೋಟಿ ಕೆಲಸ ವರ್ಷಕ್ಕೆ, 10 ವರ್ಷ ಅವರು ಅಧಿಕಾರದಲ್ಲಿದ್ದಾರೆ, 20 ಕೋಟಿ ಕೆಲಸ ಎಲ್ಲಿದೆ? ಚೊಂಬು ಕೊಟ್ಟಿದ್ದಾರಾ? ಒಬ್ಬರಿಗೆ 15 ಲಕ್ಷ ರೂಪಾಯಿ, 15 ಲ್ಯಾಕ್ ರುಪೀಸ್ ಬ್ಲ್ಯಾಕ್ ಮನಿ ಒಬ್ಬೊಬ್ಬರ ಅಕೌಂಟಿಗೆ ಬರುತ್ತೆ ಅಂದರು. ಜನ್ಧನ್ ಅಕೌಂಟ್ ಓಪನ್ ಮಾಡಿ ದುಡ್ಡು ಬರುತ್ತೆ ಅಂದರು. ಎಲ್ಲರಿಗೂ ಚೊಂಬು ಕೊಟ್ರ? ಇವತ್ತು ನಾವು ಪ್ರತಿಭಟನೆ ಮಾಡಬೇಕು, ಚೊಂಬು ತೋರಿಸಬೇಕು. ನಾನೇನು ಕೂಡ ಅವರನ್ನು ಅಟ್ಯಾಕ್ ಮಾಡೋಕ್ಕೆ ಹೋಗಿಲ್ಲ. ರಾಜ್ಯದ ಜನತೆಗೆ ನೀವು ಚೊಂಬು ಕೊಟ್ಟಿದ್ದೀರಾ, ನಾವು ಆ ಚೊಂಬನ್ನು ತೋರ್ಸೋಕ್ಕೆ ಅಲ್ಲಿ ಸಾಂಕೇತಿಕವಾಗಿ ಅಲ್ಲಿ ನಿಂತ್ಕೊಂಡ್ರೆ ಅದೊಂದು ತಪ್ಪಾ? ಅದು ತಪ್ಪಾ? ಕರ್ನಾಟಕದ ಯುವಕರ ಪರವಾಗಿ ಅವರನ್ನು ಚೀಟ್ ಮಾಡಿರೋ ವಿರುದ್ಧ ಅವ್ರಿಗೆ ಹೇಳಿರೋ ಮಾತುಗಳನ್ನು ನಡ್ಕೊಳ್ದೇ ಇರೋದಕ್ಕೆ ನಾನು ಹೋಗಿ ಕೇಳೋದೊಂದು ತಪ್ಪ? ನಾನೊಬ್ಬ ವ್ಯಕ್ತಿಯಾಗಿ ಹೋಗಿಲ್ಲ, ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಯುವಕನ ಧ್ವನಿಯಾಗಿ ಇವತ್ತು ಅಲ್ಲಿಗೆ ಹೋಗಿದ್ದೀನಿ. ಅರೆಸ್ಟ್ ಕೂಡ ಮಾಡಿದ್ದಾರೆ, FIR ಕೂಡ ಮಾಡಿದ್ದಾರೆ. FIR ಆದರೂ ಮಾಡ್ಕೊಳ್ಳಿ, ಅರೆಸ್ಟ್ ಆದರೂ ಮಾಡ್ಕೊಳ್ಳಿ, ಪರಪನ ಅಗ್ರಹಾರ್ಗಾದರೂ ಕಳಿಸ್ಕೊಳ್ಳಿ. ಇದಕ್ಕೆಲ್ಲ ಜಗ್ಗೋದು, ಭಯ ಪಡೋದು ಕಾಂಗ್ರೆಸ್ ಪಕ್ಷದ ರಕ್ತದಲ್ಲಿ ಬಂದಿರೋದಲ್ಲ. ನಾವು ಯುವಕರ ಪರವಾಗಿ, ಜನರ ಪರವಾಗಿ ಧ್ವನಿಯಾಗಿ ಯಾವತ್ತಿದ್ರೂ ಕೂಡ ನಾವು ನಿಂತ್ಕೊಳ್ತೀವಿ. ಏನು ನನ್ನ ಕರ್ನಾಟಕದ ಜನತೆಯಲ್ಲಿ 10 ವರ್ಷ ನಾವೆಲ್ಲರೂ ಕೂಡ ನರಳಿದ್ದೀವಿ, ಅನುಭವಿಸಿದ್ದೀವಿ. ಈ ಬಾರಿ ನಿಮ್ಮ ಮತವನ್ನು ಕೊಡುವಾಗ ನೀವು ಒಬ್ಬ ಆ್ಯಕ್ಟರ್ಗೆ ಚೊಂಬು ಕೊಡೋರಿಗೆ ನೀವು ಯಾವುದೇ ಕಾರಣಕ್ಕೂ ಓಟನ್ನು ಕೊಡಬಾರ್ದು. ವಿದ್ಯಾವಂತರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ ನೀವು ಕೊಟ್ಟರೆ ನಿಮ್ಮ ಫ್ಯೂಚರ್ ಸೆಕ್ಯೂರ್ ಆಗಿರುತ್ತೆ.